ಚಿನ್ನ ಖರೀದಿಯನ್ನು ಮುಂದೂಡ್ರಿ ಅಂತ ಹೇಳಿದ್ದಾರೆ. ಅನಾವಶ್ಯಕವಾಗಿ ನಾವು ಕೆಲವೇನು ಮಾಡ್ತೀವಿ ಅಂದರೆ ಬಂಡವಾಳವನ್ನು ಇವತ್ತು ಚಿನ್ನದ ಮೇಲೆ ಹಾಕಿ ಗಟ್ಟಿಗಳನ್ನು ತೊಗೊಂಡು ಎಲ್ಲ ಕೂಡ ಇಡ್ತಾಯಿದ್ದೀವಿ ನಾವೆಲ್ಲ ಕೂಡ. ಈಗ ದಿನನಿತ್ಯ ಮದುವೆಗಳಿಗೆ ಅವಾಗೆಲ್ಲ ಕೂಡ ನಾವು ಸ್ವಲ್ಪ ತೊಗೊಳ್ಳೇಬೇಕಾಗ್ತದೆ. ಪೂರ್ತಿಯ ನಿಷೇಧ ಏನು ಮಾಡಲಿಲ್ಲ. ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಯುದ್ಧ ಕಾಲದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಕೂಡ ಚಿನ್ನ ಖರೀದಿಯನ್ನು ನಿಧಾನ ಮಾಡಿರಿ ಅಂತೇಳಿ. ಯಾಕಂದರೆ ಇದು ವಿದೇಶಿ ವಿನಿಮಯದ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ ಕೂಡ ಹೊರಗಡೆಯಿಂದ ಕೊಂಡ್ಕೊಬೇಕು, ಅದು ನಾವು ಡಾಲರಲ್ಲೇ ದುಡ್ಡು ಕೊಡಬೇಕಾಗ್ತದೆ. ಅದಕ್ಕೆ ರೂಪಾಯಿ ಅಪಮೌಲ್ಯ ಜಾಸ್ತಿ ಆಗ್ತಾಯಿದೆ. ಅದನ್ನು ಮನಕೊಂಡು ಭಾರತದ ಜನವನ್ನು ಭಾರತ ದೇಶದ ಹಿತದೃಷ್ಟಿಗೋಸ್ಕರ ಸನ್ಮಾನ್ಯ ಮೋದಿಯವರು ಹೇಳಿರೋದು. ಕಾಂಗ್ರೆಸ್ ಅವರು ಎಲ್ಲದರಲ್ಲೂ ಹುಡುಕುಡ್ಕೋವಂಥದ್ದು ತಾನೆ ಅವ್ರದ್ದೆಲ್ಲ ಕೂಡ. ರಾಹುಲ್ ಗಾಂಧಿ ಅಂಥವ್ರಿಗೆ ಭಾಳ ದೊಡ್ಡ 10-15 PhD ಮಾಡಿರ್ತಕ್ಕಂಥವ್ರು ಮಾತಾಡಿದ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನು ಭಾಳ ಜನಸಾಮಾನ್ಯರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಸ್ವತಃ ಮೋದಿಯವರು ಕೂಡ ವೆಹಿಕಲ್ಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಮಿತ ಬಳಕೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಪರಿಣಾಮ ಆಗೋದು ಬರೀ BJP ಕಾಂಗ್ರೆಸ್ ಅಂತಲ್ಲ, ಇಡೀ ದೇಶಕ್ಕೆ ದೊಡ್ಡ ಕೆಟ್ಟ ಪರಿಣಾಮ ಆಗ್ತದೆ. ಎಲ್ಲವನ್ನು ಮನಗೊಂಡೆ ಪ್ರಧಾನಿ ಹೇಳಬೇಕು ಅಂದರೆ ಅದರಿಂದ ಭಾಳ ದೊಡ್ಡ ಅರ್ಥ ಇರ್ತದೆ. ಸೊ ನಾವು ದೇಶದ ದೃಷ್ಟಿಯಿಂದ ಅದಕ್ಕೆ ನಾವು ಬೆಂಬಲ ಕೊಡಬೇಕು. ವಿರೋಧ ಮಾಡೋಂಥವ್ರು ಕಾಂಗ್ರೆಸ್ಸಲ್ಲಿ ಏನು ಬೇಕಾದ್ರೂ ವಿರೋಧ ಮಾಡ್ತಾರೆ. ರೇಟ್ ಕಡಿಮೆ ಮಾಡಿದ್ರು ವಿರೋಧ, GST ಕಡಿಮೆ ಮಾಡಿದಾಗ ಅವ್ರು ವಿರೋಧ ಮಾಡಿದ್ರು. ಮೊದಲೇ ಮಾಡಬೇಕಾಗಿತ್ತು, ಈಗ ಮಾಡ್ತಾರೆ ಅಂತೇಳಿ. ಈ ಥರ ಅವರು ಆ ಮನಸ್ಸು ಮನಸ್ಸಿರುವಾಗ ನಾವು ಅವ್ರಿಗೇನು ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ. ಜನ ಮೋದಿಯವ್ರ ಜೊತೆಲಿ ಇದ್ದಾರೆ.